ಇನ್ನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೀನಿ ಅಂತ ಹೇಳಿದ್ರು. ಆದರೆ ದೇವೇಗೌಡರನ್ನ ಯಾಕೆ ಬಿಜೆಪಿ ಕರ್ಕೊಂಡಿದೆ? ಪ್ರತಾಪ್ ಸಿಂಹ ವಿರುದ್ಧ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೀನಿ ಅಂತ ಹೇಳಿದ್ರು. ಆದರೂ ಕೂಡ ದೇವೇಗೌಡರನ್ನ ಬಿಜೆಪಿ ಯಾಕೆ ಕರ್ಕೊಳ್ತು? ಇದು ಪ್ರತಾಪ್ ಸಿಂಹ ವಿರುದ್ಧ ಮಾತನಾಡುವಂತಹ ಸಂದರ್ಭದಲ್ಲಿ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿರೋದು. ಲೇಖಕಿ ಬಾನು ಮುಷ್ತಾಕ್ ಕನ್ನಡದ ಹೆಮ್ಮೆ, ನಾಡ ಹಬ್ಬಕ್ಕೆ ಎಲ್ಲಾ ಸಮುದಾಯದ ಜನ ಬರ್ತಾರೆ ಅಂತ ಹೇಳಿದರು. ದೇವೇಗೌಡರು ಮುಂದಿನ ಜನ್ಮದೊಳಗ ಜಯಂತಿ ಇತ್ತು ಅಂತಂದ್ರೆ ಮುಸ್ಲಿಮ್ಸ್ ಹುಡ್ತಿಲ್ಲ ಅಂತಂದ್ರೆ ಯಾಕೆ ಬಿಜೆಪಿ ಕರ್ಕೊಂಡ್ರು ಹೇಳ್ರಿ? ಮುಂದಿನ ಜನ್ಮ ಅನ್ನೋದು ಹೇಳ್ರಿ ಅಂತಂದ್ರೆ ನಾನು ಮುಸ್ಲಿಂ ಸಮಾಜದಾಗ ಹುಡ್ತೀನಿ ಅಂತಂದ್ರಲ್ಲ, ಅವ್ರನ್ನ ಇವತ್ತು ಯಾಕೆ ಬಿಜೆಪಿ ಕರ್ಕೊಂಡ್ರು? ಸರ್, ನಾನು ಇಂಥವೆಲ್ಲ ಸಣ್ಣ ಪುಟ್ಟ ಚರ್ಚೆಗಳ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಏನಿದೆ ಅಂತಂದ್ರೆ, ಇವತ್ತ ಬಾನು ಮುಸ್ತಾಕ್ ಅವರಿಗೆ ಭೂಷಣ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಕರ್ನಾಟಕದ ಒಂದು ಹೆಮ್ಮೆ, ನಮ್ಮ ಕನ್ನಡದ ಹೆಮ್ಮೆ. ಇವತ್ತು ನಾವು ಅವ್ರನ್ನ ಕರೆದು ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಮೈಸೂರು ದಸರಾದೊಳಗ ಎಲ್ಲಾ ಸಮಾಜದವರು, ಒಂದು ರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗ ನಾವು ಇವತ್ತಿಗೂ ನೆನೆಸ್ತಾ ಇದ್ದೀನಿ. ಸಣ್ಣ ಪುಟ್ಟ ತಪ್ಪುಗಳು, ಲೋಪದೋಷಗಳು ಆಗೋದು ಸಹಜ. ಆದ್ರೆ ನೀವು ಲೋಪ ಹುಡ್ಕೋಣಕ್ಕಿಂತ ದೊಡ್ಡದನ್ನ ವಿಚಾರ ಮಾಡೋದನ್ನ ಕಲೀಲಿ ಬಿಜೆಪಿ ಅವರು. ಯಾರು ಪ್ರತಾಪ್ ಸಿಂಹಗೆ ತನಗೆ ಯೋಗ್ಯತೆ ಇಲ್ಲ, ಅದಕ್ಕೊಂದು MP ಟಿಕೆಟ್ ಕೊಟ್ಟಿಲ್ಲ. ಪ್ರೆಸೆಂಟ್ MP ಅಂತ ಟಿಕೆಟ್ ತಪ್ಪೈತೆ ಅಂತಂದ್ರೆ ಅದು ಯೋಗ್ಯತೆ ಏನಂತ ಗೊತ್ತಾಗಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ಲಿ.